ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಆಟ ಶುರುವಾಗಿದೆಯಾ? ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋಕೆ ದೋಸ್ತಿಗಳು ಕಸರತ್ತನ್ನ ಆರಂಭಿಸಿದ್ದಾರಾ? ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಆಟ ಶುರು. ಕಾಂಗ್ರೆಸ್ ನಾಯಕರನ್ನ ಸೆಳೆಯಲಿಕ್ಕೆ ದೋಸ್ತಿ ಕಸರತ್ತು ಆರಂಭ. 50 ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಆಫರ್ನ ಕೊಡಲಾಗಿದೆ. 50 ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ನಾಯಕರು ಕರೆಯನ್ನ ಮಾಡಿದ್ದಾರೆ. ಬಿಜೆಪಿ ಸಂಪರ್ಕದ ಬಗ್ಗೆ ಸಿಎಂಗೆ ಶಾಸಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. 50 ಕೋಟಿ ರೂಪಾಯಿ ಆಫರ್ ಬಗ್ಗೆ ಸಿಎಂ ಗಂಭೀರವಾದಂತಹ ಆರೋಪವನ್ನು ಈಗ ಮಾಡಿದ್ದಾರೆ. ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಎಲ್ಲಿಂದ ಬರ್ತದೆ ಈ ದುಡ್ಡು? ಒಬ್ಬೊಬ್ಬ MLAಗೆ 50 ಕೋಟಿ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ ಈ ಸರ್. ಅದಕ್ಕೆ ಶುರು ಮಾಡೋದು ಹೆಂಗಾರು ಮಾಡಿ ಬಳದು ಅಧಿಕಾರ ತೆಗೆದುಹಾಕಿ ಏನಾರ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಈ ಸಾರಿ ಈಗಾಗಲೇ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ನೇರವಾಗಿ ಸಿಎಂ ಮಾಡಿರುವಂತಹ ಆರೋಪವನ್ನ ಕೇಳಿದ್ವಿ. 50 ಮಂದಿ ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ನೀಡ್ತೀನಿ ಅಂತ ಬಿಜೆಪಿ ನಾಯಕರು ಆಫರ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಈಗ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಮಧುಸೂದನ್, ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಅಂದರೆ ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಆಪರೇಷನ್ ಕಮಲ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಪ್ರತಿ ಬಾರಿಯೂ ಕೂಡ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಮಾತನ್ನು ಖುದ್ದು ಕೇಂದ್ರದ ನಾಯಕರು ಜೊತೆಗೆ JDSನ ನಾಯಕರುಗಳು ಕೂಡ ಹೇಳ್ತಾ ಇದ್ರು. ಇನ್ನು ಉಪಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಕೂಡ ಸರ್ಕಾರ ಜನವರಿ ಅಷ್ಟರೊಳಗೆ ಇರೋಲ್ಲ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಸೋಮಣ್ಣ ಅವರ ಹೇಳಿಕೆ ಸತ್ಯ ಇದೆ ಎಂಬತಕ್ಕಂಥದ್ದನ್ನು ಕೂಡ ಉಲ್ಲೇಖ ಮಾಡಿದರು. ಸದ್ಯ ಈಗ CM ಸಿದ್ದರಾಮಯ್ಯ ಅವರ ಶಾಸಕರ ಆಪರೇಷನ್ ವಿಚಾರ 50 ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಆಫರ್ ನೀಡ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಅನೇಕ ಶಾಸಕರು ಈ ವಿಚಾರ ಕುರಿತಂತೆ CM ಸಿದ್ದರಾಮಯ್ಯ ಅವರ ಗಮನಕ್ಕೆ ಸಾಕ್ಷಿ ಸಹಿತವಾಗಿ ಅಂದರೆ ತಮ್ಮನ್ನ ಯಾವ ರೀತಿ ಅಪ್ರೋಚ್ ಮಾಡ್ತಾ ಇದ್ದಾರೆ, ಆಪರೇಷನ್ ಕಮಲಕ್ಕೆ ಒಳಗಾಗಬೇಕು, 50 ಕೋಟಿ ಹಣವನ್ನು ಕೂಡ ತಮಗೆ ನೀಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಸಾಕ್ಷಿ ಸಹಿತ CM ಗಮನಕ್ಕೂ ಕೂಡ ತಂದಿದ್ದಾರೆ. ಇನ್ನು ರಾಜ್ಯ ಸರ್ಕಾರದಲ್ಲಿ ಪ್ರಮುಖವಾಗಿ ಮೂಡ ವಿಚಾರ ಕುರಿತಂತೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಖುದ್ದು CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮೂಡ ಪ್ರಕರಣದ ಕಳಂಕ ಸುತ್ತಕೊಂಡಿದೆ. ಈ ಪ್ರಕರಣವನ್ನು ಮುಂದಿಟ್ಕೊಂಡು ಮುಂದೆ ಸರ್ಕಾರದಲ್ಲಿ ಏನು ಬೇಕಾದರೂ ಆಗ್ಬೋದು, ಈಗಲೇ ತಮ್ಮ ರಾಜಕೀಯ ಭವಿಷ್ಯವನ್ನು ತಾವು ಬಿಜೆಪಿಗೆ ಬರೋದ್ರ ಮುಖಾಂತರ ರೂಪಿಸ್ಕೊಳ್ಬೇಕು ಎಂಬತಕ್ಕಂಥ ಆಫರನ್ನು ನೀಡ್ತಾ ಇದ್ದಾರೆ ಅಂತ ಮಾತನ್ನ ಖುದ್ದು CM ಸಿದ್ದರಾಮಯ್ಯ ಅವರಿಗೆ ಶಾಸಕರು ಹೇಳಿದ್ದಾರೆ. ಸದ್ಯ ಈ ಎಲ್ಲ ದಾಖಲೆಗಳನ್ನ ಮತ್ತೆ ಶಾಸಕರು ನೀಡಿದಂತ ಮಾಹಿತಿ ಆಧಾರದ ಮೇಲೆ CM ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಆಪರೇಷನ್ ಕಮಲದ ವಿಚಾರ ಕುರಿತಂತೆ ಪ್ರಸ್ತಾಪ ಮಾಡೋದರ ಜೊತೆಗೆ 50 ಕೋಟಿ ರೂಪಾಯಿ ಆಫರ್ ನೀಡೋದಕ್ಕೂ ಕೂಡ ಈಗ ಬಿಜೆಪಿಯ ಕೇಂದ್ರ ನಾಯಕರು ಸಿದ್ಧತೆಯನ್ನ ನಡೆಸಿದ್ದಾರೆ. ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಜೊತೆಗೆ ಸಚಿವ ಸ್ಥಾನ ಸಿಗದೆ ಕೆಲವೊಂದಿಷ್ಟು ಸಚಿವರ ಜೊತೆ ಸಮನ್ವಯತೆ ಇಲ್ಲದೆ ಏನು ಯಾವ ರೀತಿ ಗೊಂದಲಕ್ಕೆ ಒಳಗಾಗಿರ್ತಕ್ಕಂಥ ಶಾಸಕರನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈಗ CM ಸಿದ್ದರಾಮಯ್ಯ ಅವರಿಗೆ ರವಾನೆ ಆಗಿದೆ. ಸದ್ಯ ಈ ವಿಚಾರ ಕುರಿತಂತೆ ಇಡಿ ಇರ್ಬೋದು ಮತ್ತೆ ತನಿಖಾ ಸಂಸ್ಥೆಗಳ ವಿರುದ್ಧ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ನಾಯಕರು ಮುಗಿ ಬೀಳ್ತಾ ಇದ್ರು ಸಹಿತವಾಗಿ ಆಪರೇಷನ್ ಹಸ್ತದ ವಿಚಾರ ಕುರಿತಂತೆ ಕೇಂದ್ರ ಸರ್ಕಾರನೇ ತಮ್ಮ ಶಾಸಕರಿಗೆ ಅಂದರೆ ಕಾಂಗ್ರೆಸ್ ಶಾಸಕರನ್ನ ಟಾರ್ಗೆಟ್ ಮಾಡಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥದ್ದು ಇರ್ಬೋದು. CM ಸಿದ್ದರಾಮಯ್ಯ ಅವರ ಪ್ರಕರಣವನ್ನು ಮುಂದಿಟ್ಕೊಂಡು ಪದೇ ಪದೇ ಆಪರೇಷನ್ ಹಸ್ತ ಕಮಲಕ್ಕೆ ಪ್ರಯತ್ನವನ್ನು ಪಡ್ತಾ ಇರೋದ್ರಿಂದ ಖುದ್ದು CM ಸಿದ್ದರಾಮಯ್ಯ ಅವರೇ ಪ್ರಸ್ತಾಪ ಮಾಡಿರೋದ್ರಿಂದ ಒಂದ್ ಕಡೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿರೋದು, ಜೊತೆಗೆ ಕೇಂದ್ರದ ಮಟ್ಟದಲ್ಲಿ ದೆಹಲಿ ಮಟ್ಟದಲ್ಲಿ ಯಾವ ರೀತಿ ಕರ್ನಾಟಕ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ವಿಚಾರದಲ್ಲಿ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರಸ್ತಾಪದ ಜೊತೆಗೆ ಹೋರಾಟಕ್ಕೂ ಕೂಡ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.